ಪುರಾಣಗಳು ಇನ್ನೂ ಜೀವಂತವಾಗಿರುವ ನೆಲ. ಪ್ರತಿಯೊಂದು ಕಲ್ಲು ರಾಮಾಯಣದ ಕತೆ ಹೇಳುವ ಸ್ಥಳ. ಇದೇ ನಮ್ಮ ಪ್ರಯಾಣ. ಕಿಷ್ಕಿಂಧ ರೆಸಾರ್ಟ್ನಿಂದ ಶ್ರೀ ಅಂಜನಾದ್ರಿ ಬೆಟ್ಟದವರೆಗೆ, ಶ್ರೀ ಹನುಮಂತನ ಜನ್ಮಭೂಮಿ ಕಡೆಗೆ. ಕಿಷ್ಕಿಂಧ ರೆಸಾರ್ಟ್ ಆನೆಗುಂದಿ ಹಂಪಿ ಪ್ರದೇಶದ ಹಸಿರು ಪ್ರಕೃತಿಯ ಮಧ್ಯದಲ್ಲಿರುವ ಸುಂದರವಾದ ಒಂದು ಪ್ರವಾಸಿ ತಾಣ. ಇದು ಸಾಮಾನ್ಯ ಪ್ರವಾಸಿ ಸ್ಥಳವಲ್ಲ. ಇದೇ ರಾಮಾಯಣದಲ್ಲಿ ಉಲ್ಲೇಖವಾದ ಕಿಷ್ಕಿಂಧ ರಾಜ್ಯ. ಕಿಷ್ಕಿಂಧ ರೆಸಾರ್ಟ್ ಮತ್ತು ಅಂಜನಾದ್ರಿ ಬೆಟ್ಟದ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಎಷ್ಟು ನಿಮಿಷ ಪ್ರಯಾಣ ಅಂತಂದರೆ ಕೇವಲ 4-5 ಕಿಲೋಮೀಟರ್ ಮಾತ್ರ ಇದೆ. 10 ನಿಮಿಷದ ಪ್ರಯಾಣ ಅಂತ ಹೇಳ್ಬೋದು ಕಿಷ್ಕಿಂಧ ರೆಸಾರ್ಟ್ ಇಂದ ಅಂಜನಾದ್ರಿ ಬೆಟ್ಟ. ಸೊ ಇದು ಕರ್ನಾಟಕದ ಪ್ರಮುಖ ಸ್ಥಳಗಳಾದ ನಿಯರ್ ಬೈ ಪ್ಲೇಸ್ ಅಂದರೆ ಹೊಸಪೇಟೆ ಆಗಿರುತ್ತೆ, 15 ಕಿಲೋಮೀಟರ್ 25 ನಿಮಿಷ. ಬೆಂಗಳೂರಿಂದ 350 ಕಿಲೋಮೀಟರ್ 6-7 ತಾಸು ಆಗಿರುತ್ತೆ. ಮೈಸೂರಿಂದ 8 ತಾಸು ಆಗಿರುತ್ತೆ. ಮಂಗಳೂರಿಂದ 8-9 ತಾಸು ಆಗಿರುತ್ತೆ. ಸೊ ಕಾರಲ್ಲಿ ಪ್ರಯಾಣ ಮಾಡಿದರೆ ಓಕೆ. ಬಸ್ ಕೂಡ ಕನ್ವೀನಿಯೆಂಟ್ ಇದ್ದಾವೆ, ರೈಟ್. ಸೊ ಒಂದು ನಿಯರ್ ಪ್ಲೇಸ್ ಇಸ್ ಹೊಸಪೇಟೆ. ಅಕಸ್ಮಾತಾಗಿ ಟ್ರೈನ್ ತೊಗೊಂಡ್ರೆ ಹೊಸಪೇಟೆ. ಅಕಸ್ಮಾತಾಗಿ ಏನಾದರೂ ನೀವು ವಿಮಾನದಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಜಿಂದಾಲ್ ವಿಚ್ ಈಸ್ ನಿಯರ್ ಬೈ ಅಂತಲೇ ಹೇಳ್ಬೋದು, ರೈಟ್. ನೆಕ್ಸ್ಟ್, ಕಿಷ್ಕಿಂಧ ರೆಸಾರ್ಟ್ನಿಂದ ಹೊರಟ ಕ್ಷಣದಿಂದಲೇ ಪ್ರಯಾಣದ ಮಾಯೆ ಆರಂಭವಾಗಿರುತ್ತದೆ. ಸೊ ವಿಲೇಜಲ್ಲಿ ರಸ್ತೆಗಳು, ಗ್ರಾಮೀಣ ರಸ್ತೆಗಳು, ತೆಂಗಿನ ತೋಟಗಳು, ಬಾಳೆ ತೋಟಗಳು, ಮಕ್ಕಳ ನಗು, ಒಂದು ಕಡೆ ಪುರಾತನ ಬಂಡೆಗಳು, ಮತ್ತೊಂದು ಕಡೆ ಹಸಿರು ಹೊಲಗಳು. ಇದು ಕೇವಲ ರಸ್ತೆ ಪ್ರಯಾಣವಲ್ಲ, ತ್ರೇತಾಯುಗದೊಳಗಡೆ ಪ್ರವೇಶ ಮಾಡಿದ ಅನುಭವ ನಿಮಗೆ ಖಂಡಿತ ಆಗೇ ಆಗುತ್ತೆ. ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಿಂದ ಹುಟ್ಟಿದ ಪವಿತ್ರ ನದಿವೇ ತುಂಗಾಭದ್ರ. ರಾಮಾಯಣದ ಪ್ರಕಾರ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಈ ನದಿ ತೀರದಲ್ಲಿ ಸಂಚರಿಸಿರ್ತಾರೆ. ಇಂದಿಗೂ ಕೊರಕಲ್ ದೋಣಿಗಳು ಹರಿಯುತ್ತವೆ, ಕೋತಿಗಳು ಬಂಡೆಯ ಮೇಲೆ ಓಡಾಡ್ತವೆ. ಸೂರ್ಯಾಸ್ತದ ಹೊತ್ತಿಗೆ ನೀರು ಬಂಗಾರದಂತೆ ಫಳ ಹೊಳೆಯುತ್ತದೆ. ಈ ನದಿ ಏನನ್ನು ಸೂಚನೆ ಮಾಡುತ್ತೆ ಅಂದರೆ ಭಕ್ತಿ, ಶಾಂತಿ, ಆತ್ಮಶುದ್ಧಿ. ಅಂಜನಾದ್ರಿ ಬೆಟ್ಟವನ್ನು ಶ್ರೀ ಹನುಮಂತನ ಜನ್ಮಸ್ಥಳ ಅಂತ ನಂಬಲಾಗಿದೆ. ಪೌರಾಣಿಕ ಕಥೆ ಏನು ಹೇಳುತ್ತೆ ಅಂದರೆ, ಅಂಜನಾದೇವಿ ಇಲ್ಲಿ ತಪಸ್ಸು ಮಾಡಿರ್ತಾರೆ. ಅವರ ಭಕ್ತಿಗೆ ಸಂತೋಷಪಟ್ಟ ಶಿವನು ಆಶೀರ್ವಾದ ನೀಡುತ್ತಾನೆ. ಅದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗ ಮಾಡ್ತಾ ಇರ್ತಾರೆ. ವಾಯುದೇವನು ದೈವಿಕ ಶಕ್ತಿಯನ್ನು ಅಂಜನಾದೇವಿಗೆ ತಲುಪಿಸ್ತಾರೆ. ಹೀಗೆ ಜನಿಸ್ತಾರೆ ನಮ್ಮ ಹನುಮ. ಶಕ್ತಿ, ಭಕ್ತಿ ಮತ್ತು ಜ್ಞಾನದ ಸಂಕೇತವಾಗಿದ್ದಾರೆ ನಮ್ಮ ಶ್ರೀ ಹನುಮಂತ ಬಜರಂಗಿ. ರಾಮಾಯಣ ಸಂಬಂಧಪಟ್ಟ ಸ್ಥಳಗಳು ಯಾವಿದಾವೆ ಸುತ್ತಮುತ್ತ ಅಂತ ಯೋಚನೆ ಮಾಡ್ತಾರೆ. ಋಷ್ಯಮುಖ ಬೆಟ್ಟ ಇರುತ್ತೆ, ಇದು ಸುಗ್ರೀವನ ಆಶ್ರಯ ತಾಣವಾಗಿರುತ್ತೆ. ಪಂಪಾ ಸರೋವರವಿದೆ, ಶಬರಿಯನ್ನು ರಾಮನು ಭೇಟಿಯಾದ ಸ್ಥಳ. ಶಬರಿ ಕಥೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಶಬರಿ ಶ್ರೀರಾಮನಿಗೋಸ್ಕರ ಕಾಯ್ತಾ ಇರ್ತಾಳೆ. ಸೊ ಇದು ಭೇಟಿಯಾದ ಸ್ಥಳ ಪಂಪಾ ಸರೋವರ. ಆನೆಗುಂದಿ ಕಿಷ್ಕಿಂಧ ರಾಜಧಾನಿಯಾಗಿರುತ್ತೆ. ಚಕ್ರತೀರ್ಥ ಪವಿತ್ರವಾದ ಒಂದು ಸ್ನಾನ ಮಾಡುವ ಸ್ಥಳ ಆಗಿರುತ್ತೆ. ಈ ಇಡೀ ಪ್ರದೇಶವೇ ಜೀವಂತ ರಾಮಾಯಣಕ್ಕೆ ನಕ್ಷೆ ಆಗಿರುತ್ತೆ, ಸಾಕ್ಷಿ ಆಗಿರುತ್ತೆ. ಸೊ ನಾವು ಅಂಜನಾದ್ರಿ ಬೆಟ್ಟವನ್ನು ಏರೋದಕ್ಕೆ ಅನುಭವವನ್ನು ಹೇಳ್ತಾ ಹೋದರೆ, ಅಂಜನಾದ್ರಿಗೆ ಸುಮಾರು 575 ಮೆಟ್ಲುಗಳಿದ್ದಾವೆ. ಏರುತ್ತಾ ಹೋದಂತೆ ಕೋತಿಗಳು ನಮ್ಮ ಜೊತೆಗೆ ಸಾಥ್ ಕೊಡ್ತಾನೇ ಇರ್ತವೆ. ಗಾಳಿ ಬಹಳ ತಂಪಾಗಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಹನುಮ ಜಯಂತಿ ದಿನ ಬಂದರೆ ಅಥವಾ ಶನಿವಾರ ಬಂದರೆ ಬಹಳ ರಶ್ ಇರುತ್ತೆ. ಮಿನಿಮಮ್ ನಿಮಗೆ ಒಂದು 3-4 ತಾಸುಗಳ ಸಮಯ ಆಗುತ್ತೆ. ಈ ಶನಿವಾರ ಮತ್ತು ಹನುಮ ಜಯಂತಿ ಬಿಟ್ಟು ಬೇರೆ ಯಾವುದೇ ಡೇಸಲ್ಲಿ ಬಂದರೂ ಕೂಡ ನಿಮಗೆ 10-15 ನಿಮಿಷದಲ್ಲಿ ಮೆಟ್ಟುಗಳನ್ನು ಹತ್ತಿ ದರ್ಶನವನ್ನು ಪಡಿಬೋದು. ಮೇಲಿನಿಂದ ಯಾವ ಥರ ಒಂದು ದೃಶ್ಯ ಸಿಗುತ್ತೆ ಅಂತಂದರೆ 360 ಡಿಗ್ರಿ ಹಂಪಿ ಲ್ಯಾಂಡ್ಸ್ಕೇಪ್ನ ನೋಡ್ದಂಗೆ ಆಗುತ್ತೆ, ರೈಟ್. ಸೊ ಈ ಕಡೆ ಹಂಪಿ, ಆನೆಗುಂದಿ, ಇದು ನಮಗೆ ಬಳ್ಳಾರಿ ಅಥವಾ ವಿಜಯನಗರ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟ ಒಂದು ಬರಡು ಭೂಮಿಯಲ್ಲಿರ್ತಕ್ಕಂಥ ಒಂದು ಸ್ಥಳ ಆದ್ರೂ ನಿಮಗೆ ಆ ಫೀಲ್ ಕೊಡೋದೇ ಇಲ್ಲ. ಇದು ಯಾವ ಫೀಲನ್ನು ಕೊಡುತ್ತೆ ಅಂತಂದರೆ, ನೀವು ಯಾವುದೋ ಒಂದು ರಾಜ ಪರಂಪರೆಯ ಒಂದು ಆಸ್ಥಾನದಲ್ಲಿ ಇದ್ದೀರಿ ಅನ್ನೋ ಒಂದು ಫೀಲೇ ಕೊಡುತ್ತೆ. ಅದೇ ಈ ಸ್ಥಳದ ಒಂದು ಮಹಿಮೆ. ಸೂರ್ಯೋದಯ ದೈವಿಕ ಒಂದು ಅನುಭವವನ್ನು ಕೊಟ್ಟರೆ, ಸೂರ್ಯಾಸ್ತ ಮಾತ್ರ ಆತ್ಮಸ್ಪರ್ಶದ ಅನುಭವ ಕೊಡುತ್ತೆ. ದೂರದಿಂದ ಕಾಣ್ತಾ ಇದೆ ನೋಡಿ, ಸೊ ಅದೇ ಅಂಜನಾದ್ರಿ ಬೆಟ್ಟ, ರೈಟ್. ಸೊ ಮುಂಚೆ ಹೇಳಿರೋ ಹಾಗೆ ಇಲ್ಲಿ ಸುತ್ತಮುತ್ತ ನೋಡಬೇಕಾದ ಸ್ಥಳಗಳು ಪಂಪಾ ಸರೋವರ, ಆನೆಗುಂದಿ ಹೆರಿಟೇಜ್ ಗ್ರಾಮ, ಸಣಾಪುರ ಲೇಕ್ ಅಂತ ಕರಿತೀವಿ, ಕೆರೆ, ಅದು ಭಾಳ ಚೆನ್ನಾಗಿದೆ. ವಿರೂಪಾಕ್ಷ ದೇವಸ್ಥಾನ, ಅದು ಹಂಪಿಯಲ್ಲಿ ಇದೆ. ಹಂಪಿ ಭಾಳ ನಿಯರ್ ಇಲ್ಲಿಗೆ. ವಿಠ್ಠಲ ದೇವಸ್ಥಾನ, ಕಲ್ಲಿನ ರಥ ನೋಡ್ಕೋಬೋದು, ಉಪ್ಪಿ ಐಲ್ಯಾಂಡ್, ಋಷ್ಯಮುಖ ಬೆಟ್ಟ, ಇಷ್ಟು ನೋಡ್ಕೋಬೋದು. ಸೊ ಇಲ್ಲಿ ಇನ್ನು ಸ್ಟೇ ಬಗ್ಗೆ ನೀವು ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಕಿಷ್ಕಿಂಧ ರೆಸಾರ್ಟ್ ಆಬ್ವಿಯಸ್ಲಿ ಇದೆ. ಸೊ ಇದು ಫ್ಯಾಮಿಲಿಗೆ ಎ ಸಿ ರೂಮ್ಸ್ ಎಲ್ಲ ಸಿಗ್ತವೆ. ಎ ಸಿ ಕಂಪಲ್ಸರಿ ತೊಗೊಳ್ಳೇಬೇಕು. ಹಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ಇದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅಂತ ಅನ್ನಿಸ್ಬಹುದು.
ಬಟ್ ಪೀಸ್ ಆಫ್ ಮೈಂಡು ಪ್ಲಸ್ ಯಾರ್ದು ಪಾರ್ಟಿ ಮೀಟಿಂಗ್ಸ್ಗಳು ಮಾಡ್ತಾ ಇರ್ತೀರಿ, ಬಹಳ ಬೇಕು ಅಂದರೆ ತೊಗೋಬೋದು. ಬಟ್ ಇಲ್ಲಿ ಫ್ಯಾಮಿಲಿಗೆ ಮಾತ್ರ ಕೊಡ್ತಾರೆ, ಬ್ಯಾಚುಲರ್ಸ್ಗೆ ಕೊಡೋದಿಲ್ಲ. ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ನೀವು ಇವಾಗ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದ ವೆರಿ ನ್ಯೂ ಥಿಂಗ್ ಇನ್ ದಿಸ್ ರಿಸಾರ್ಟ್, ರೈಟ್. ಇದಕ್ಕೆ ಅಟ್ಯಾಚ್ ಆಗಿರೋ ವಾಟರ್ ಪಾರ್ಕ್ ಎಲ್ಲ ಇರುತ್ತೆ, ಅದನ್ನು ಬೇರೆಯವ್ರು ಕೂಡ ಅಸೆಸ್ ಮಾಡ್ಬೋದು. ಬಟ್ ಒಳಗಡೆ ಇರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ಸ್ ಮತ್ತು ಅಮ್ಯುನಿಟೀಸ್ನ ಒಳಗಡೆ ಇರೋರು ಮಾತ್ರ ಅನುಭವಿಸೋದು. ಸೊ ಅಟ್ಯಾಚ್ಡ್ ಲಾಂಜ್ ಬಾರ್ ಕೂಡ ಇರುತ್ತೆ ಇಲ್ಲಿ, ರೈಟ್. ಸೊ ನಿಮಗೆ ಯಾರ್ಯಾರಿಗೆ ಏನೇನು ಅನುಕೂಲ ತಕ್ಕಂಗಿದೆ ಅದೆಲ್ಲ ನೀವು ಮಾಡ್ಕೋಬೋದು, ರೈಟ್. ನೆಕ್ಸ್ಟ್, ಸೊ ಕುಟುಂಬಗಳಿಗೆ ಕಿಷ್ಕಿಂಧ ರೆಸಾರ್ಟ್ ಇರುತ್ತೆ, ಸುರಕ್ಷಿತ ಪರಿಸರ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ನೈಸರ್ಗಿಕ ವಾತಾವರಣ ಇರುತ್ತೆ, ಮಕ್ಕಳಿಗೆ ಸೂಕ್ತವಾದ ಆಟ ಆಡ್ತಕ್ಕಂಥ ಒಂದು ಜಾಗ ಕೂಡ ಇದು ಆಗಿರುತ್ತೆ. ಸೊ ಇದು ಬಿಟ್ಟು ಮತ್ತೆ ಏನಿದೆ ಬ್ಯಾಚುಲರ್ಸ್ಗೆ, ಬ್ಯಾಕ್ ಪ್ಯಾಕರ್ಸಿಗೆ ಅಂತಂದರೆ, ಆನೆಗುಂದಿ ಹೋಮ್ ಸ್ಟೇ ಇದೆ, ನದಿ ತೀರದ ಕೆಫೆಗಳಿದ್ದಾವೆ, ಬಜೆಟ್ ಹಾಸ್ಟೆಲ್ಗಳಿದ್ದಾವೆ, ಬೈಕ್ ರೆಂಟಲ್ ಕೂಡ ಸಿಗುತ್ತೆ ನಿಮಗೆ, ರೈಟ್. ಸೊ ದಿಸ್ ಈಸ್ ಅ ಪ್ಲೇಸ್ ಪರ್ಫೆಕ್ಟ್ ಫಾರ್ ಫೋಟೋಗ್ರಫಿ, ಸೋಲೋ ಟ್ರಾವೆಲ್, ಮತ್ತು ನೀವೇನು ಮಾರ್ನಿಂಗ್ ಸನ್ರೈಸ್ ನೋಡಬೇಕಂತ ಇದ್ದೀರಾ, ಟ್ರೆಕ್ಕಿಂಗ್ ಮಾಡಬೇಕಂತ ಇದ್ದೀರಾ, ಅವರಿಗೆ ಇದು ಹೇಳಿ ಮಾಡಿಸಿದ ಒಂದು ಸ್ಥಳ ಆಗಿರುತ್ತೆ, ರೈಟ್. ನಾವು ಹೋಗಿದ್ದು ಬಳ್ಳಾರಿಯಿಂದ ಫಸ್ಟು ರೆಸಾರ್ಟಿಗೆ ಹೋದ್ವಿ. ರೆಸಾರ್ಟಿಂದ ಅಂಜನಾದ್ರಿ ಬೆಟ್ಟ ನೋಡಿಕೊಂಡು ನೆಕ್ಸ್ಟು ಸುತ್ತಮುತ್ತ ಪ್ಲೇಸ್ನ ಕವರ್ನ ಯಾವುದನ್ನು ಬಿಟ್ಟಿಲ್ಲ. ನಾವು ಯೂಶ್ವಲಿ ನೋಡದೇ ಇರೋ ಹಂಪಿನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದರಲ್ಲಿ ನಾನು ಈಗೇನು ಹೇಳ್ತಾ ಇದ್ದೀನಿ ಅವೆಲ್ಲ ಕವರ್ ಆಗಿದೆ. ಸೊ ಯಾವುದು ಬೆಟರ್ ಪ್ಲೇಸ್, ಯಾವುದು ಬೆಟರ್ ತಿಂಗಳು ಅಂದರೆ ಅಕ್ಟೋಬರಿಂದ ಫೆಬ್ರವರಿ ನೀವು ಉತ್ತಮ ಹವಾಮಾನವಾಗಿರುತ್ತೆ, ಆವಾಗ ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಈ ಒಂದು ಸಮ್ಮರಲ್ಲಿ ಸ್ಟ್ರಕ್ ಆಗಿಬಿಡ್ತೀರ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಅಕ್ಟೋಬರ್ ಟು ಫೆಬ್ರವರಿ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ಪ್ಲೇಸ್. ಸೊ ಎರಡನ್ನ ಮಿಕ್ಸ್ ಮಾಡ್ಕೊಳಂಗಿಲ್ಲ, ಒಂದು ಬೆಳಗಿನ ಸೂರ್ಯೋದಯ ಮತ್ತು ಸಂಜೆಯ ಸೂರ್ಯಾಸ್ತದ ಸಮಯ. ಯಾಕೆ ಅಂದರೆ ಇದು ಪೀಕಲ್ಲಿ ಇರ್ತೀವಿ, ಪೀಕಲ್ಲಿದ್ದಾಗ ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡುತ್ತೆ. ಸೊ ಬೇಸಿಗೆ ಮಧ್ಯಾಹ್ನವನ್ನು ಖಂಡಿತ ತಪ್ಪಿಸಿ, ಇಲ್ಲ ಅಂತಂದರೆ ನಿಮಗೆ ಬಹಳ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ಫೀಲ್ ಆಗ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ, ರೈಟ್. ಕೆಲವು ಪ್ರಯಾಣಗಳು ದೂರಕ್ಕಾಗಿ ಅಲ್ಲ, ಆತ್ಮ ಜಾಗೃತಿಗಾಗಿ. ಕಿಷ್ಕಿಂಧಾದ ಶಾಂತಿಯಿಂದ ಅಂಜನಾದ್ರಿಯ ಆಧ್ಯಾತ್ಮದ ಶಿಖರವರೆಗೆ ಇಲ್ಲಿ ನೀವು ಪ್ರವಾಸ ಮಾಡೋದಿಲ್ಲ, ರಾಮಾಯಣವನ್ನು ಅನುಭವಿಸ್ತಾ ಹೋಗ್ತೀರಿ. ಒಬ್ಬ ಗೈಡನ್ನು ಹೈರ್ ಮಾಡಿ ನೀವು ಎಲ್ಲ ಸುತ್ತಮುತ್ತ ಅಡ್ಡಾಡಿದರೆ ನಿಮಗೆ ಬಹಳ ಒಳ್ಳೆ ಫೀಲ್ ಕೊಡುತ್ತೆ. ಇಲ್ಲ ಅಂತಂದರೆ ನೀವೇ ಅಲ್ಲಿ ನಿಂತುಕೊಂಡು ಒಂದು 5 ನಿಮಿಷ ಅದನ್ನು ಮೊಬೈಲಲ್ಲಿ ನೋಡ್ತಿರೋ, ಎಲ್ಲಿ ನೋಡ್ತಿರೋ ಅಥವಾ ಯಾರನ್ನ ಕೇಳ್ತಿರೋ ಅದನ್ನು ನೋಡಿದರೆ ಯು ವಿಲ್ ಫೀಲ್ ವಾವ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಪ್ರತಿ ಕಲ್ಲು ಕಥೆಯನ್ನು ಹೇಳ್ತದೆ ಇಲ್ಲಿ, ಪ್ರತಿ ಗಾಳಿ ಭಕ್ತಿಯನ್ನು ಹೊರತರ್ತದೆ, ಪ್ರತಿ ಹೆಜ್ಜೆ ಹನುಮಂತನ ಶಕ್ತಿಗೆ ಹತ್ತಿರವಾಗುತ್ತೆ. ಒಮ್ಮೆ ಭೇಟಿ ಕೊಡಿ, ಇದು ಕೇವಲ ಟ್ರಿಪ್ ಅಲ್ಲ, ಒಂದು ದೈವಿಕ ಅನುಭವವಾಗಿ ಕನ್ವರ್ಟ್ ಆಗಿರುತ್ತೆ, ರೈಟ್. ಹಂಪಿ ಸುತ್ತಮುತ್ತ ನಿಮಗೆ ಅಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಯ ಒಂದು ಹಿಂದೆ ಪೂರ್ವಜರು ಏನಿದ್ದಾರೆ ಅವ್ರದ್ದು ಕೂಡ ಒಂದು ಮಠ ಟೈಪ್ ಅಂದರೆ ಅವ್ರದ್ದು ಸಮಾಧಿ ಐಕ್ಯ ಆಗಿರೋ ಸ್ಥಳಗಳಿದ್ದಾವೆ, ಅದನ್ನು ಕೂಡ ನೀವು ತೆಪ್ಪದಲ್ಲಿ ಹೋಗಿ ನೋಡ್ಬೋದು. ಇಷ್ಟ ಆಗಿತ್ತು ಈ ವಿಲಾಗ್. ಮತ್ತೆ ಒಂದು ವಿಡಿಯೋ ಸಿಗ್ತೀನಿ. ಧನ್ಯವಾದ.